ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1.5 ವರ್ಷ ಆದ್ಮೇಲೆ ಇದೆರಡು ನನ್ನ ಯೂಟ್ಯೂಬ್ ಚಾನಲ್ ಕಾಣಿಸ್ಕೊತಾ ಇದೆ. ನಮಸ್ಕಾರ. ಅವ್ನು ವ್ಲಾಗ್ ಮಾಡ್ತಾ ಮಾಡ್ತಾ ನಮ್ಮನ್ ಮೇಲೆ ಕಳ್ಸಂಗಿದ್ದ ಇವತ್ತು. ಕ್ಲಿಪ್ ಎಲ್ಲ ನನ್ಗೆ ಕೊಡ್ತಾನೆ. ಇಬ್ರು ಸೇರ್ಕೊಂಡು ರೋಸ್ಟ್ ಮಾಡ್ತಾರಂತ. ಎಲ್ಲೋ ಮೀನು ವೆಜ್ ಅಂತೆ. ನಾನು ಮಾತಾಡಲ್ಲ, ರೋಸ್ಟ್ ಆಗ್ತೀನಿ ಅಂತ ಗೊತ್ತು, ನಾನು ಮಾತಾಡಲ್ಲ. ಯಾರು ಆಗ್ತಿದ್ದಾರೆ, ಯಾರು ರೋಸ್ಟ್ ಮಾಡ್ತಿದ್ದಾರೆ, ಇಂಥ ಫ್ರೆಂಡ್ಸ್ ಇರ್ಬೇಕಾದ್ರೆ ಏನ್ ಬೇಕಾಯ್ತು ನನ್ಗೆ. ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಇಬ್ರು ಒಂದೊಂದು ಫೋನ್ ಇಟ್ಕೊಂಡು ನಾನು ಅಜೀಬ್ ಮಾಡ್ತವ್ರೆ. ನೀರೊಳಗಡೆ ಕಟ್ಸಿತ್ತು, ಅದು ಮುಳುಗೋಗಿತ್ತು ಅಂತ. ಮತ್ತೆ 2011 ರಿಬಿಲ್ಟ್ ಮಾಡಿದ್ದಾರೆ. ಇದು ಕ್ಯಾಮ್ರಾ ಆನ್ ಇದೆ, ಮೈಕ್ ಆನ್ ಇದೆ ಅಂತ ತುಂಬಾ ಬಚ್ಚವಾಗ್ತಿದ್ದಾನೆ ಬ್ಯಾಡ್ ವರ್ಡ್ಸ್ ಇಂದ. ನನ್ಗೆ ಅನಿಸ್ತಿದ್ದೆ ಬಕಾಸುರಿ ತಿನ್ನೋ ತರ ತಿಂತಾ ಇದೀನಿ ಅಂತ. ಕಷ್ಟ ಇದೆ ಜೀವನ. ಇದು ಟೈಟ್ ಮಾಡಿಲ್ವಾ? ಸಾಕು. ಹಾಯ್ ಹರ್ಷ. ನಾವು ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅವರು. ನಡಿ. ಅಯ್ಯಯ್ಯೋ ನಡಿ, ನೋಡ್ತೀನಿ. ನೆಕ್ಸ್ಟ್ ನಿಮ್ಗೆ ಬರತ್ತಾನೆ ಹುಡುಗಿರು. ಇಲ್ಲೆಲ್ಲ ಓಡಾಡಿ ತುಂಬಾ ಚೆನ್ನಾಗಿದೆ. ನನಗೆ ಕ್ಯಾಮ್ರಾ ಹಿಡಿಯಕ್ಕೆ ಬೇಕು. ಎಲ್ಲರೂ ಹೇಗಿದ್ದೀರಾ ಗೈಸ್? ನಮಸ್ತೆ. ಇದ್ರು ನಾನು ಇಂಟ್ರೋ ತಗೋತೀನಿ. ಮೇಡಮ್ ಅವ್ರು ಇಂಟ್ರೋ ತಗೋಬೇಕಂತ ತಗೊಳ್ಳಿ. ಮೇಡಮ್ ಕಾಣಿಸ್ಕೋಬೇಕು. ಈ ಕಡೆಗೆ ಬನ್ನಿ. ಜಾಗ ಇಲ್ಲಪ್ಪ, ನಾನು ಕಾಣಿಸ್ಕೊಂಡಿದ್ರೆ ಪರವಾಗಿಲ್ಲ. ಇಲ್ಲ ಮೇಡಮ್, ನೀವು ಕಾಣಿಸ್ಕೊಳ್ಳೇಬೇಕು. ನೀವು ಕಾಣಿಸ್ಕೊಂಡಿದ್ರೆ ಪರವಾಗಿಲ್ಲ, ಆಗಲ್ಲ, ನಡೆಯಲ್ಲ. ಅದು ಬರಬೇಕು. ಇಲ್ಲ ನನ್ನ ಟ್ರೈಪಾಡ್ ಹಾಕ್ಬಿಟ್ಟ ಇಡೋಣ ಅಂತ. ಇಡ್ಲಾ ಬೇಡ. ಮೋಟೋ ವ್ಲಾಗರ್ಸ್ ಮೋಟೋ ಮೇಲೆ ಮಾತ್ರ ಚೆನ್ನಾಗಿ ಕಾಣೋದು. ಎಲ್ಲ ಕೊಡಿ ಅಂತ ಕೊಂಡ್ರೆ ಚೆನ್ನಾಗಿ ಕಾಣೋದು. ಶುರು ಮಾಡಿ ಮೇಡಮ್. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಕೀರ್ತಿ ಮಹೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1.5 ವರ್ಷ ಆದ್ಮೇಲೆ ಇದೆರಡು ನನ್ನ ಯೂಟ್ಯೂಬ್ ಚಾನಲ್ ಕಾಣಿಸ್ಕೊತಾ ಇದೆ. ನಮಸ್ಕಾರ. ನೋಡ್ಕೊಳ್ಳಿ ಮುಖಗಳು, ಇನ್ ತುಂಬಾ ಕಾಣಿಸ್ಕೊಳ್ಳೋದಿದೆ. ಈಗ ನನ್ನ ಮಗ ಜಾಸ್ತಿ ಕಾಣಿಸ್ಕೊತಾನೆ. ಇಲ್ಲ ಇಬ್ರು ಕಾಣಿಸ್ಕೊತಾರೆ. ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ ನಾನು ಕಾಣಿಸ್ಕೊಂಡಂಗಾಗ್ಲಿ ಅಂತ ಆಸೆ ಪಡ್ತೀನಿ. ಇದು ಇವತ್ತಾಗಿದೆ, ಇದ್ರದ್ದಾಗಿದೆ, ಇದಾಗ್ಬೇಕು. ಆಮೇಲೆ ಇವತ್ತೆಲ್ಲಿದ್ದೀವಿ ಅಂದ್ರೆ, ನಾನು 2023 ಅನ್ಕೊಂಡಿದ್ದೀನಿ ಈ ಜಾಗಕ್ಕೆ ಬರ್ಬೇಕಂತ. 2026 ಬಂದಿದ್ದೀನಿ. ವೇಣುಗೋಪಾಲ ಸ್ವಾಮಿ ಟೆಂಪಲ್, KRS ಬ್ಯಾಕ್ವಾಟರ್. ನೋಡ್ಕೊಳ್ಳಿ, 3 ವರ್ಷದಿಂದ ನಾನು ಇವಾಗ ನೋಡ್ತಾ ಇದ್ದೀನಿ. ನಾವ್ ಯಾಕೆ ಹಿಂಗ್ ಕೂತಿದೀವಿ ಅಂದ್ರೆ ಬಿಸ್ಲಿದೆ ಅಂತ. ಇದು ಸ್ವಲ್ಪ ಕಲರ್ ಕಾನ್ಶಿಯಸ್, ಎಲ್ಲಿ ಟ್ಯಾನ್ ಆಗ್ಬಿಡ್ತೀನಿ ಅಂತ ಇಲ್ಲಿ ಬಂದ್ ಕೂತಿದ್ದಾರೆ. ನಿಂತ್ಕೊಂಡು ಇಂಟ್ರೋ ತಗೋತೀನಿ ಅಂದ್ರೆ ಬಿಡ್ತಾ ಇಲ್ಲ, ಹಿಂಗೆ ತಗೋಬೇಕಂತ. ನಮಸ್ಕಾರ. ನಮಗ್ ಕೇರ್ ಇಲ್ಲ, ಅದಕ್ಕೆ ಆರಾಮಾಗಿ ಕೂತ್ಬಿಡಿದೀವಿ. ಇದಕ್ ತುಂಬಾ ಜಾಸ್ತಿ ಕೇರು ಸ್ಕಿನ್ ಮೇಲೆ. ಇವಾಗ ಸರಿ, ನಿನ್ ಟ್ಯಾನ್ ಆಗು, ನಿನ್ ಶರ್ಟ್ ಕಲರ್ ಆಗು. ಓ ಸರಿ. ಯಾಕಂದ್ರೆ ಬಾಸು ವಾರ ಕೆಲಸ ಇಲ್ಲಿ ಬರ್ತಿರ್ತಾರೆ. ಎವ್ರಿ ಟೈಮ್ ವಿತ್ ಡಿಫರೆಂಟ್ ಪ್ಯಾಸೆಂಜರ್. ನೋ ಗೈಸ್. ಎಸ್, ಅಂದ್ರೆ ಅಲ್ಲಿ ಪಾರ್ಕಿಂಗ್ ಅಲ್ಲಿ ನಿಂತಿರೋ ಅಣ್ಣ ಇವನ್ ಗಾಡಿನ ಹೆಸರ ನೋಡಿರ್ತಾರಂದ್ರೆ ಅದು ಬೇರೆ 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 ಬೇರೆ. ನಾವ್ ಹೆಣ್ಣು ಅದೆಲ್ಲ ಹೇಳಲ್ಲ, ಹೆಣ್ಣು ಹೆಣ್ಣು ಅಂತ ಏನ್ ಹೇಳಲ್ಲ ನಾವು. ನೀವ್ ಅರ್ಥ ಮಾಡ್ಕೊಳ್ಳಿ ಸಾಕು. ಒಂದ್ಸರಿನೋ ತಮ್ಮನ್ ಜೊತೆ ಅಂತೆ, ಇನ್ನೊಂದ್ 5 ಸರಿ ಬೇರೆ ಬೇರೆಯವ್ರ ಜೊತೆ. ಅದು ಹುಡುಗಿರು.
ಇಲ್ಲ ಗೈಸ್, ನಾನ್ ಫಸ್ಟ್ ಬಂದಿದ್ದು ನನ್ನ ತಮ್ಮನ ಜೊತೆ, ಸೆಕೆಂಡ್ ನನ್ನ ಮಮ್ಮನ ಜೊತೆ ಬಂದಿದ್ದೆ. ಅದಾದ್ಮೇಲೆ ಆಫೀಸ್ ಫ್ರೆಂಡ್ಸ್ ಜೊತೆ ಒಂದಿಬ್ರು. ಫ್ರೆಂಡ್ಸ್, ಸೊ ಪ್ಲೀಸ್ ನೋಟ್ ಡೌನ್ ಫ್ರೆಂಡ್ಸ್. ಬೇಕಾದ್ರೆ ಆ ಫೋಟೋಸ್ನ ಕಳಿಸ್ಕೊಡ್ತೀನಿ, ಇದ್ರಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಅದೆಲ್ಲ ವೆರಿ ಕಾನ್ಫಿಡೆನ್ಷಿಯಲ್ ಅಂತ ಆಮೇಲೆ ತೋರ್ಸಲ್ಲ. ಬೇಡ ಅದೆಲ್ಲ. ನಾವಿಬ್ರು ಫಸ್ಟ್ ಟೈಮ್ ಬರ್ತಾ ಇರೋದು, ಇದು ಫಸ್ಟ್ ಟೈಮರ್ಸ್. ನಾವ್ ಗೂಗಲ್ ಮ್ಯಾಪ್ಸ್ ಹಾಕೋ ಬರ್ತಿರೋದ್ರ ನೇಮಲ್ಲೂ ಬಾಸ್ ದಾರಿ ಗೊತ್ತಿದ್ರು ಅವ್ರ ವ್ಲಾಗ್ ಅಲ್ಲೇ ಮಾತಾಡ್ಕೊಂಡು ಕಳ್ದೋಗ್ಬಿಟ್ಟಿದ್ದಾರೆ, ನಮಗ್ ದಾರಿ ತೋರಿಸಿಲ್ಲ ಫಸ್ಟ್ ಆಫ್ ಆಲ್. ಸೊ ಯಾಕ ಇಬ್ರು 350cc ಬೈಕ್ ಇಟ್ಕೊಂಡು ಬೇಗ ಮುಂದಕ್ಕೆ ಕೊಡಬೇಕು. ನಮ್ದು 125cc, ಸೊ ನಿಧಾನಕ್ಕೆ ಬರ್ತೀವಿ. ನಮ್ದು ಗಾಡಿ ಸ್ಲೋ, ಅದಕ್ಕೆ ಅವ್ನ್ ವ್ಲಾಗ್ ಮಾಡ್ತಾ ಮಾಡ್ತಾ ನಮ್ಮನ್ ಮೇಲೆ ಕಳ್ಸಂಗಿದ್ದ ಇವತ್ತು. ಅದು ನಾನು ಹಾಕ್ತೀನಿ, ಕ್ಲಿಪ್ ಇಸ್ಕೊಂಡು ಹಾಕ್ತೀನಿ ನಾನೇನೆ ನನ್ನ ವ್ಲಾಗ್ ಅಲ್ಲಿ ಬರುತ್ತೆ ವಿಡಿಯೋನ. ಫ್ಲಾಶ್ ಬ್ಯಾಕ್. ಇಲ್ಲಿಂದ ಕೆಳಗಡೆ ಹೋಗ್ಬೋದು, ಮೇ ಬಿ ಅಲ್ಲಿ ಇಲ್ಲ ಒಳ್ಳೆ ಕಂಟೆಂಟ್ ಸಿಕ್ತು. ಇವನ್ ವ್ಲಾಗ್ ರಿಂದ ಆಲ್ಮೋಸ್ಟ್ ಜೀವ ಹೊಂಟೋಗಿತ್ತು. ಆಲ್ಮೋಸ್ಟ್ ಅಷ್ಟೊಂದೇನಿಲ್ಲ ಗೈಸ್, ಇವ್ರಿಬ್ರನ್ನ ನೋಡ್ಕೊಂಡು ಹಂಗೆ ಅವ್ರ ಹತ್ರನೇ ಹೊಂಟೋಗಿದ್ದೆ ಬೈಕ್ ಎತ್ಕೊಂಡು. ಅಂದ್ರೂ ಹಂಗೆ ತಾನೆ. ನಿಜ ವ್ಲಾಗ್ ನನ್ಗೆ ಯಾಕೆ ಅನ್ಸಿಲ್ಲ ಅವ್ನ್ ವ್ಲಾಗ್ ಅಂತ. ಮಾತಾಡ್ಲಿ ಎಡಿಟಿಂಗ್ ಗೊತ್ತು ನನಗೆ. ನಿನ್ ಚಾಟ್ಸ್ ಎಲ್ಲ ಓದ್ತಿಲ್ಲಪ್ಪ, ನಮ್ ಕಣ್ಣಿಂದ ರಕ್ತ ಬರೋದಿಲ್ಲ, ಬೇಡ ಚಾಟ್ ಸೋರಿಸ್ತೀನಿ ಅಂತ ನಾನು. ಬೇಡಪ್ಪ. ಮಾತಾಡಿದ್ರು ಮಾತಾಡದೆ ಇದ್ರು ರೋಸ್ಟ್ ಆಗೋದು ಪಕ್ಕ ಫಿಕ್ಸ್ ಆಗ್ಬಿಟ್ಟಿದೆ. ಅದು ಇದು ಬಲಿಕಾ ಬಕ್ರ, ಇದು ಯಾವಾಗ್ಲೂ ಬಲಿಕಾ ಬಕ್ರ. ಅದಾದ್ಮೇಲೆ ನಾನೇ ಬರೀಕಬೇಕು. ಏನಿಲ್ಲ, ಎಂತದು ಇಲ್ಲ ಗೈಸ್, ನಾವಿಬ್ರು ರೋಸ್ಟ್ ಇದೊಂದು ಸೇರ್ಕೊಂಡು ನಾವಿಬ್ಬರನ್ನ ರೋಸ್ಟ್ ಮಾಡೋದು. ನಾವಿಬ್ರು ಸೇರ್ಕೊಂಡು ರೋಸ್ಟ್ ಮಾಡೋರು ರೋಸ್ಟ್ ಆಗಲ್ಲ ಗೈಸ್. ಅದ್ರಲ್ಲಿ PhD ತಗೋಬಿಟ್ಟಿದ್ದೆ ರೋಸ್ಟಿಂಗ್ ಅಲ್ಲಿ. ಬಿಟ್ರೆ ಒಬ್ನೇ ಸೇರ್ಕೊಂಡು ಇಬ್ರನ್ನ ರೋಸ್ಟ್ ಮಾಡ್ತಾನೆ ಅಣ್ಣ. ಅದೇ ಆಗ್ತಿರೋದು, ಅದೇ ಆಗ್ತಿರೋದು ಹೇಳ್ಬೇಕು ಅಂದ್ರೆ. ಹೆಲ್ಮೆಟ್ ಹಾಕಿಲ್ಲ, ಹಾಳಾಗಿದೆ. ನಮ್ದು ಹಿಂಗ್ ಹೆಲ್ಮೆಟ್ ಹಾರಾಡ್ತಿದ್ಕೊಂಡು ಅವಾಗ್ಲಿಂದ ಈ ವ್ಲಾಗ್ ಅಲ್ಲೆಲ್ಲ ಕ್ಯಾಪ್ಚರ್ ಆಗಿದೆ. ಕ್ಲಿಪ್ ಬರ್ತದೆ ಗೈಸ್, ನೋಡ್ಕೊಳ್ಳಿ. ಅವ್ನ ಕ್ಯಾಪ್ಚರ್ ಮಾಡಿರೋ ಕ್ಲಿಪ್ ಎಲ್ಲ ನನ್ಗೆ ಕೊಡ್ತಾನೆ. ಏನ್ ಮಾಡೋದು? This is a selfie. What is a capture button? And this is a mic. So they both are different. They both are a little different. Wow. ಮಾತಾಡೋದ್ರಲ್ಲಿ ಎಷ್ಟು ಕಳ್ಗೋಗಿದ್ದೀರ ಮೇಡಮ್. ಅವ್ರ ಅಲ್ಲಿಂದ ಸ್ವಲ್ಪ ಕಾಂಟೆಂಟ್ ಸಿಕ್ಕಿದೆ, ಮೋಟೋ ವ್ಲಾಗಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇವಾಗ ನಮಗ್ ಕೊಡ್ತಾರೆ. ಎಲ್ಲ ಕೊಡಲ್ಲ ಗೈಸ್, ಐ ನೋ ಹೌ ಮಚ್ ಐ ಶುಡ್ ಗಿವ್. ನಮಗೂ ಕಿತ್ಕೊಳಕ ಆಸೆ ಇಲ್ಲ. ಆದ್ರೆ ವಿಡಿಯೋ ಪೋಸ್ಟ್ ಆಗೋದು ಬೇರೆ ದಿವಸ, ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಇದು ಯಾವ ದಿವಸ ಅಂತ. ಇನ್ನ 2 ವಿಡಿಯೋಸ್ ಇದೆ, ಅದಾದ್ಮೇಲೆ ಇದೆ. ನನ್ನ ಪ್ರಕಾರ ಇವತ್ತು today is what 4th of January 2026. ಈ ವಿಡಿಯೋ ಪೋಸ್ಟ್ ಆಗೋದು 1 ಮಂತ್ ಆದ್ರೂ ಬೇಕು. ನನ್ಗೆ ಎಕ್ಸಾಮ್ಸ್ ಇದೆ, ಅದಕ್ಕೆ ನನ್ಗೆ ಎಕ್ಸಾಮ್ಸ್ ಇದೆ. 4/2026. So 4 months ಇಲ್ಲ ಅಷ್ಟೆಲ್ಲ ತಗೊಳ್ಳಲ್ಲ. ಆಗ್ಬಹುದು. ನಮ್ಮ ಎಡಿಟಿಂಗ್ ಟೀಮು, ನಮ್ಮ ಅಡ್ವರ್ಟೈಸಿಂಗ್ ಟೀಮು ಎಲ್ಲ ಸ್ವಲ್ಪ ಬಿಸಿಗಳಿವೆ. ಅವ್ರಿಗೆಲ್ಲ ಎಕ್ಸಾಮ್ಸ್ ಇದೆ, ಅದೆಲ್ಲ She was please double inverted comma jode was an introvert. So she recorded herself properly. Adare when it comes to him, he is not an introvert. Yeah, I am not an introvert. And ಇಲ್ಲಿ ತುಳಸಿ ಗಿಡಗಳನ್ನ ತಿಂತಾನೆ. ತುಳಸಿ ಒಳ್ಳೇದು ತಾನೇ ಗೈಸ್, ಅದಕ್ಕೆ ಗವರ್ಮೆಂಟ್ ಪ್ರಾಪರ್ಟಿ ತಿನ್ಬಾರ್ದಪ್ಪ. ಹೋಗ ಹತ್ರ ಬಿಟ್ಟು ತಗೊಂತೀನಿ. ಇದೆ ಗೈಸ್ ನಮ್ಮನೆ. ಗವರ್ಮೆಂಟ್ ನಮ್ದು ಅಂತ ಹೇಳೋ. ಹೌದಲ್ವಾ? ಇಲ್ಲ ಬೇರೆ ಪಾರ್ಟಿ ನೀವು. ಇವಾಗ ನೋ ವರ್ಡ್ಸ್, ವಿವಾದ ಹೋ ಜಾಯೇಗಾ. ಇಡೀ ದೇವಸ್ಥಾನದ ಸುತ್ತಮುತ್ತ ಎಲ್ಲಾ ಕಡೆನೂ ತುಳಸಿ ಗಿಡ. ಹೌದು. ಅದ್ರಲ್ಲಿ ಒಂದ್ ಗಿಡದಲ್ಲಿ ಒಂದ್ ಎಲೆ ಕಿತ್ಕೊಬ್ರೆ ಏನು ಆಗಲ್ವಲ್ಲ ಗೈಸ್, ಅದಕ್ಕೆ ಎಲೆ ಇರೋದಂತೆ ಪ್ರಾಣಿಗಳಿಗೋಸ್ಕರ. ಪ್ರಾಣಿಗಳು ಬೇಜಾನಿವೆ, ಸುಮಾರು ಪ್ರಾಣಿಗಳು ಬ್ಯಾಟ್ರಿನ ಹಾಕೊಂಡಿರ್ತಾರೆ. ನಮ್ಗೆ ಹೇಳ್ತಿರೋದು ಅಂತ ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ಹೇಳಿದ್ನಲ್ಲ ರೋಸ್ಟ್ ಆಗೋನ್ ನಾನು ಒಬ್ಬನೇ ಇದ್ದೆ. ಮೊನ್ನೆ ಸಿಗ್ಬೇಕಿತ್ತು ಗೈ, ತುಂಬಾನೇ ರೋಸ್ಟ್ ಮಿಸ್ ಆಗ್ಬಿಟ್ಟೈತೆ. ರೋಸ್ಟ್ ಆಗಿರೋದು ಅವತ್ತೇನು ಅವತ್ತೇ ಅರ್ಧ ಮುಗ್ದೋಗ್ಬಿಟ್ಟೈತೆ. ಆದ್ರೆ ಇನ್ನಿಲ್ಲ ಅನ್ಕೋಬೇಡಿ, ಇನ್ನೂ ಜಾಸ್ತಿ ಬೇಜಾನ್ ಐತೆ ರೋಸ್ಟ್ ಈ ಮಾಡೋದು. ಬ್ಲಾಗ್ ಅಲ್ಲಿ ನಾನು ಎಷ್ಟು ಸರಿ ಬರ್ತೀನೋ ಅಷ್ಟೆಲ್ಲಾ ಸರಿನೂ ರೋಸ್ಟ್ ಆಗ್ತೀನಿ ಅಂತ ಗೊತ್ತು. ಇಬ್ರು ಸೇರ್ಕೊಂಡು ರೋಸ್ಟ್ ಮಾಡ್ತಾರಂತ ಗೊತ್ತು. ನಾನು ಇದ್ ಮಾಡುತ್ತೆ ಅಷ್ಟೇ. ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಗೈಸ್. ನನ್ನ ರೋಸ್ಟ್ ಎಲ್ಲ ಮಾಡಲ್ಲಪ್ಪ ಪಾಪ. ಅಯ್ಯೋ, ಯಾಕಂದ್ರೆ ಇವನು ಆಡಲ್ಲ.
ಅಂತಲ್ಲ ಅಳಲ್ಲ, ಅಳಲ್ಲ. ಅಳಲ್ಲ ಕನ್ಫರ್ಮೇಶನ್ ಇದೆ. ಹ್ಮ್ ಮುಂದಕ್ಕೆ ಜನ ಇಂಟೆಲಿಜೆಂಟ್ ಅರ್ಥ ಮಾಡ್ಕೊತಾರೆ. ಗೊತ್ತಾಯ್ತು ಸುಮಾರು ಅದಕ್ಕೆ ಬಚಾವಾಗ್ತಿದ್ದೀನಲ್ಲ ನಾನು. ಸುಮಾರು ಕಡೆ ಒಂದ್ ಕಾರ್ಡ್ ಯೂಸ್ ಆಗುತ್ತೆ, ಡಬ್ಲ್ಯೂ ಕಾರ್ಡು. ಇಲ್ಲಪ್ಪ ನಾನ್ ಯೂಸ್ ಮಾಡ್ತಿಲ್ಲ. ಎಲ್ಲೆಲ್ಲಿಗೆ ಹೋಗ್ತಿಲ್ವ ಟಾಪಿಕ್. ಸೊ ನಾವು ಜೆಂಡರ್ ಈಕ್ವಾಲಿಟಿ ಕಾರ್ಡ್ ಯೂಸ್ ಮಾಡೋದು ಅಷ್ಟೇ. ಟು ಬಿ ಫೇರ್ 80% ಜನ ಅಕ್ಕಪಕ್ಕದವ್ರು ನಮ್ಮನ್ನ ನೋಡ್ತಾವ್ರೆ. I know. ಮೇನ್ ಅಟ್ರಾಕ್ಷನ್, ಸೆಕೆಂಡ್ ಮೇನ್ ಅಯ್ಯೋ, ಅಟ್ರಾಕ್ಷನ್ ಅಯ್ಯೋ, ಅಯ್ಯೋ, ಅಯ್ಯೋ. ನಾನ್ ಹೆಂಗ ಬಚ್ಕೊಟ್ಕೊಂಡಿದೀನಿ ನನ್ ಕಾಣ್ತಿಲ್ಲ. ಅದೇ ಹುಡುಕ್ತಾ ಇದಾರೆ ಬಚ್ಚಿಟ್ ಕುಡಿಯೋರ್ನ. ಪಾರ್ಕಿಂಗ್ ಫೀಸ್ ಕೊಟ್ಟಿಲ್ಲ ಅಂತನಾ? ಎಲ್ಲೋ ಮೀನು ವೆಜ್ ಅಂತೆ. ನೀನು ವೆಜ್ಜಾ? ಇದು ಹೇಳಿದ್ದು ನಾನು ಕೇಳಿದ್ದು. ಆಯ್ತು. I never claimed it was veg. I just asked. It was a concerned question. What? Auntie, no. He was a pure vegetarian. Yes, few years before. ಇದ್ರ ಜೊತೆ ಸೇರಿ ಹಿಂಗ No. ನಾನೇ ಹೇಳ್ತಿದ್ದೀನಲ್ವಾ ನಾಟ್ ಹೇಮ್ ಅಂತ. False accusation ಇಂದ. ಇಲ್ಲ, ನಾನು ಚಿಕ್ಕ ವಯಸ್ಸಿಂದ ನಾನು ತಿಂತಿದ್ದೀನಿ, ಬಟ್ ಮನೇಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಗೊತ್ತಿರ್ಲಿಲ್ಲ. ಕೇಳಿಸ್ಕೊಳ್ಳಿ ಆಂಟಿ. ಅಮ್ಮಗೂ ಗೊತ್ತದು. ಯಾಕೆ ಹೊಡಿಲ್ಲ ಆಂಟಿ? ಹೊಡಿಬೇಕು, ಹೊಡಿಸ್ಬೇಕು ಅಂದ್ರೆ ಅಂತಾನೆ ಕಾಯ್ತಿದ್ದೀನಿ ಮಚಾರಿ. ಮನೇಲಿ ಅಮ್ಮ ತಿನ್ನಲ್ಲ, ಮನೆಯಿಂದ ಹೊರಗಡೆ ಬಂದು ಇವರು ಅಮ್ಮ ಅಪ್ಪ ನಾನು, ತಿಂತಾರೆ ಅಪ್ಪ, ಅಷ್ಟೇ. ತಮ್ಮ 3 ಜನ ತಿನ್ನೋದು ನಮ್ಮನೆ. ನೋಡಿ ಆಂಟಿ, ನಿಮ್ನ ಆಚೆ ನೀವೀಗ ವೆಜಿಟೇರಿಯನ್ ಒಳಗೆ ನಾನ್ ವೆಜಿಟೇರಿಯನ್? ಈಗ ಸದ್ಯಕ್ಕೆ ವೆಜಿಟೇರಿಯನ್ ಐಟಮ್ಸ್ ತಿಂತೀನಿ, ನಾನ್ ವೆಜಿಟೇರಿಯನ್. ಇಲ್ಲ ಮನೆ Omnivorous. ವೆಜಿಟೇರಿಯನ್. ಸದ್ಯಕ್ಕೆ ಓಮ್ನಿವೋರಸ್ ಅಲ್ಲಿ ಇದ್ದೀರಾ. ಎಸ್. ಯಾವ್ದಾವ್ದೋ ವರ್ಡ್ ಹೇಳ್ತಾವಲ್ಲ ಇವು. ವಾಟ್ ಇಸ್ omnivorous? ಫುಲ್ಲಿ ನಾನ್ ವೆಜಿಟೇರಿಯನ್. ಹಾ ಲಯನ್, ಟೈಗರ್ ಅವೆಲ್ಲ. ಸೈನ್ಸ್ ಹೊರದು ಹರ್ಬಿವೋರಸ್. ಓಕೆ ಓಕೆ. ಇದೆಲ್ಲ ತಿಂತಾರಲ್ಲ ಇದು. ಎಲೆ ಪಲ್ಯ ತಿನ್ನೋದು. ಇನ್ನೊಂದು ಓಮ್ನಿವೋರಸ್. ನೀವು ಮಾಡಿರೋದು ಅರ್ಧಂಬರ್ಧ. ಉಂಟಾ? Panda is omnivorous. It eats fish as well as bamboo. ಹಾ It is omnivorous. ಇನ್ನೂ 2-3 ಇವೆ, ನಾವು ಸ್ಕೂಲಲ್ಲಿ ಓದಿದ್ವಿ, ಮರ್ತೋಗಿದ್ದೀವಿ. ಇಲ್ಲ, ನಿಜವಾಗ್ಲೂ ಇದೆ ಸೆಗ್ರಿಗೇಷನ್ಸ್ ಇದೆ. ವೆಜಿಟೇರಿಯನ್ ಅನಿಮಲ್ಸ್. ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಈ ಹ್ಯೂಮನ್ ರೇಸ್ ಅಲ್ಲಿ ಬೇಜಾನು ಉಂಟು. ಸುಮಾರು ಜನ ಮಂಡೆ ತಿನ್ನಲ್ಲ, ಸುಮಾರು ಜನ ಸಂಡೆ ತಿನ್ನಲ್ಲ, ಎಸ್. ಸುಮಾರು ಜನ ತಿಂತಾನೆ ಇರ್ತಾರೆ, ನಾವ್ ತಿನ್ನೋದೇ ಇಲ್ಲ. ಅದೇ ಇಲ್ಲ. ಸುಮಾರು ಜನ ತಿನ್ನದೇ ಇಲ್ಲ, ಸುಮಾರು ಜನ ಬರೀ ಊಟನ ಮಾಡಲ್ಲ, ಬರೀ ಕಾಡು ಹಿಡಿದು ತಿನ್ಕೊಂಡು ನಿಂತಾರೆ. Let me bring you back to our college days. Num lunch breaks usually I used to bring some khichdi now. ಒಂದು ಚಪಾತಿನೋ ದೋಸೆನೋ ತಂದ್ರೆ ಗೈಸ್, ಸ್ವಲ್ಪ ಜನ ಯಾರದು ಗೊತ್ತಿಲ್ಲ, ಹಾ ಕಾಡು ಗೈಸ್, ಕಾಡು. ಅದು ವಾಟ್ ವಿ ಕಾಲ್ ದಟ್, ಪಲ್ಸಸ್ ನ ಸ್ಪ್ರೌಟ್ಸ್, ಬರೀ ಪಲ್ಸಸ್ ನ ಸ್ಪ್ರೌಟ್ಸ್ ಮಾಡ್ಕೊಂಡು ಅದನ್ನ ಲಂಚ್ ತರ ತಗೊಂಡ್ರು. ನನ್ಗೂ ಮತ್ತೆ ಇವನ್ಗೆ ಒಂದು ಅರ್ಧ ಕೆಜಿ ಸ್ಪ್ರೌಟ್ಸ್, ಅದ್ರ ಒಳಗಡೆ ನಾವು ಖಾರ ಉಪ್ಪು ಎಲ್ಲ ಹಾಕ್ಬಿಟ್ಟು ಹಂಗೆ ತಿನ್ಬಿಡ್ತೀವಿ, ಸ್ನಾಕ್ಸ್. ಅದು ನಮಗ್ ಸ್ನಾಕ್ಸ್. ಸುಮಾರು ಜನ ಲಂಚ್ ಮಾಡ್ತಿದ್ದ ಅದರಲ್ಲಿ. ವೇಟ್ ಲಾಸ್ಗೋ, ಡೈಟಿಂಗೋ, ನಮಗ್ ತೋರ್ಸಕ್ಕೋ, ಮನೆಗೆ ಹೋಗೋ ಮೇಲೆ ವಾಪಸ್ 2 ಪ್ಲೇಸ್ ಬಾರಿಸ್ತಾರೋ ಗೊತ್ತಿಲ್ಲ, ಆದ್ರೆ ತಿಂತಿದ್ರು ಜನ. ಐ ವುಡ್ ನಾಟ್ ಮೆನ್ಷನ್. ಇವಾಗ್ಲೂ ತಿಂತಾರೆ. ಹಾ, ಇವಾಗ ಲೈಕ್ ವೆಜಿಟೇರಿಯನ್ಸ್ ಪ್ರೋಟೀನ್ ಅಂತ ಸಿಗೋದೇ ಅದರಿಂದ. ಇನ್ನೇನ್ ಮಾಡಕ್ಕಾಗತ್ತೆ? ಇವ್ರದಂತ ವೇ ಪ್ರೋಟೀನ್ ಎಲ್ಲ ತಗೋತಾರೆ, ಬೇಕಾದ್ರೆ ನಮ್ಗೆ ಅಷ್ಟೆಲ್ಲ ದುಡ್ಡಿಲ್ಲ, ನಮ್ಗೆ ಕಾಳು ಕಡ್ಡಿನೇ ತಕೊಂಡ್. ವೇ ಪ್ರೋಟೀನ್ 4,00,000 ರೂಪಾಯಿ ಡಬ್ಬ ತಗೊಳಲ್ಲ. ಅಷ್ಟಿಲ್ಲ ಇವಾಗ. ಫ್ಯೂಚರ್ ಆಯ್ತು, ತಗೋತೀರಾ ಇನ್ನು ಸ್ವಲ್ಪ ದಿನ. ನಾನು ಮಾತಾಡಲ್ಲ, ರೋಸ್ಟ್ ಆಗ್ತೀನಿ ಅಂತ ಗೊತ್ತು, ನಾನ್ ಮಾತಾಡಲ್ಲ. ಮಾತಾಡ್ಕೊಳ್ಳಿ. ಯಾರ ವ್ಲಾಗ್ ಅವರೇ ಮಾತಾಡ್ಬೇಕು ಗೈಸ್. ಅದು ನಿಜಾನೆ. ನನ್ ಚಾನಲ್ ಅಲ್ಲಿ ಬಂದು ನಾನೇ ರೋಸ್ಟ್ ಆಗ್ಬೇಕಲ್ಲ, ಅದಿರೋದು. ಈ 2026 ಏನೋ ಕಾದಿದೆ, ಯಾಕಂದ್ರೆ ಹೋದ್ ವರ್ಷ 2 ಸತಿ ಮೀಟ್ ಮಾಡಿರ್ಬೋದು. ಈ ವರ್ಷ ಇಡೀ ವರ್ಷದಲ್ಲಿ 2 ಸತಿ ಮೀಟ್ ಆಗಿರ್ಬೋದು. ಇದು ವರ್ಷ ಆಗಿ 4 ದಿವಸ ಆಗಿಲ್ಲ. 4 ದಿವಸ ಆಗಿಲ್ಲ. 4 ಸರಿ meet ಆಗಿರ್ಬೋದು. ಇಲ್ಲ, ವರ್ಷ ಸ್ಟಾರ್ಟ್ ಆಗಿ 4 ದಿನದಲ್ಲಿ 2 ಸತಿ ಮೀಟ್ ಆಗ್ತಿದ್ವಿ. ಇವ್ನು 3 ಸಲ ಮೀಟ್ ಮಾಡೋವನ. ಎಲ್ಲಿ? ನೆನ್ನೆ ಮೀಟ್ ಆಗಿದ್ದ. ನೆನ್ನೆ ಇವ್ರಿಬ್ರು ಮೀಟ್ ಆಗಿ ನಾವು 3 ಜನ ಸೇರ್ತಾ ಇರೋದು 2ನೇ ಸರಿ. ಆದ್ರೆ ಲಾಸ್ಟ್ ಇಯರ್ ಇವನು ಅಣ್ಣ ಅದಕ್ಕೆ ಜಾಸ್ತಿ ಇದ್ದ.
ಅಣ್ಣ ಅದಕ್ಕಿಂತ ದೂರ ಆಗಿದ್ ಮಗು ಇದು, ಅದಕ್ಕೆ ಈ ಕಡೆ ಸ್ವಲ್ಪ ತಕೊಂಡು ಕರ್ಕೊಂಡಿದೀವಿ. ಲೈಟ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದ್ವಿ, ಫುಲ್ ಅಲ್ಲ ಲೈಟ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದ್ವಿ ಅಷ್ಟೇ. ಅಡಾಪ್ಟೆಡ್ ಚೈಲ್ಡ್ ಅಂತ ಬರೀ ಮಾತೆ. ಅವರು ಕ್ಯಾಪ್ನ ಬರ್ತಾರೆ ಅಂತ ಹೊಂಟೋದ್ರು ನಾವು ಬಿಟ್ಬಿಡ್ತೀವಲ್ಲ, ಅದಕ್ಕೆ ಅದೇ ಜೀವನದಲ್ಲಿ ವಾಪಸ್ ಹೋಗೋದು. ನೋ ಕಮೆಂಟ್ಸ್. ಗೈಸ್ ಆಮೇಲೆ ನಿಮಗೊಂದು ಟೆಂಪಲ್ ಸಿನಿಮ್ಯಾಟಿಕ್ ಶಾರ್ಟ್ ಕಳಿಸ್ಕೊಡ್ತೀನಿ. ಸರಿ ಆಡ್ ಆನ್ ಮಾಡಿ. ಸಿನಿಮ್ಯಾಟಿಕ್, ಪ್ಲೀಸ್ ನೋಟ್, ಹಿ ಜಸ್ಟ್ ಮೆನ್ಷನ್ಡ್ ಸಿನಿಮ್ಯಾಟಿಕ್ ಶಾರ್ಟ್. ಇನ್ ಕೇಸ್ ಸಿನಿಮ್ಯಾಟಿಕ್ ಬಂದಿಲ್ಲ ಅಂದ್ರೆ ಅವ್ನ ಚಾನೆಲ್ ಡೈರೆಕ್ಟ್ ರಿಪೋರ್ಟ್ ಮಾಡಿ. ಚಾನೆಲ್ ಫೈನ್, ಕಂಪ್ಲೀಟ್ ಆಗಿ ರಿಪೋರ್ಟ್ ಮಾಡಿ. ಶೋರ್. ಸಿನಿಮ್ಯಾಟಿಕ್ ಶುಡ್ ಬಿ ಲೈಕ್ ಅಟ್ ಲೀಸ್ಟ್ ಡ್ರೋನ್ ಶಾಟ್, ಅದನ್ನ ಬರಲೇಬೇಕು. ಹಂಗ್ ಬಂದಿಲ್ಲ ನನ್ನ ಹತ್ರ ನನ್ನ ಸಸ್ತ ಯೂಟ್ಯೂಬರ್ ನಾನು. ಹಿ ಪ್ರಾಮಿಸ್ಡ್ ದ ಸಿನಿಮ್ಯಾಟಿಕ್ ಶಾಟ್. ಸಿನಿಮ್ಯಾಟಿಕ್ ಮೀನ್ಸ್ ಸಿನಿಮಾ ಲೆವೆಲ್. ಓಕೆ ಫೈನ್, ಐ ಕ್ಯಾನ್ ಟೇಕ್ ಲ್ಯಾಂಡ್ ಸಿನಿಮ್ಯಾಟಿಕ್ ಶಾಟ್, ಐ ಕ್ಯಾನ್ ಟೇಕ್ ಇನ್ ಏರ್. ಸಿನಿಮ್ಯಾಟಿಕ್ ಅಂದಪ್ಪ, ಲೋ ಬಜೆಟ್ ಸಿನಿಮ್ಯಾಟಿಕ್. ಯಾ, ಸಸ್ತಾ ಸಿನಿಮ್ಯಾಟಿಕ್ ಶಾಟ್ ನೋಡ್ತೀನಿ. Let me introduce you. ಆರ್ಟಿಕ್ ಫಾಕ್ಸ್ ಬ್ಯಾಗ್ ಮಿಂತ್ರದಲ್ಲಿ ಕೆಲಸ ಮಾಡ್ತಿರೋ ನಮ್ಮ ಹರ್ಷ. ಇವನು ನಮಗೆ ಮಿಂತ್ರದಿಂದ ಒನ್ ಐಟಮ್ ತರಿಸೋಣ ಕೇಳಿ 1 ವರ್ಷ ಆಗ್ತಿದ್ದು ಆಲ್ಮೋಸ್ಟ್ ವರ್ಕ್ ಮಾಡಿ. ಮಿನಿಮಮ್ 8 to 9 months ಮಿನಿಮಮ್. ಅದು ಇದು ಸೇಲ್ಸ್ ಇದೆ ಅಂತಾನು ಹೇಳಲ್ಲ ನಮ್ಗೆ. ಸೇಲ್ ಇದೆ ಅಪ್ಪ, ಹೋಗ್ಲಿ, ಅದು ನಮ್ಗೆ ಗೊತ್ತಾಗೋಗುತ್ತೆ. ಪರವಾಗಿಲ್ಲ, ನಮ್ಗೆ ಗೊತ್ತಾಗೋಗುತ್ತೆ. ಆ್ಯಡ್ ರನ್ ಮಾಡ್ತಾನೆ, ಪರವಾಗಿಲ್ಲ, ಫೈನ್. 1 ಕೂಪನ್ ಕೊಡು. ಮಿಂತ್ರ ಎಂಪ್ಲಾಯಿ ಫ್ರೆಂಡ್ ಅಣ್ಣ ಅದಕ್ಕೆ ಎದೆ ಕೊಟ್ಟಿರೋನು. ಅಣ್ಣ ಅದಕ್ಕೆ ಮಾತ್ರ, ಫ್ರೆಂಡ್ಸ್ಗೆಲ್ಲ ಇಲ್ಲ. ಮನೆಯವರು ನೋಡ್ತಾರೆ ಈ ವ್ಲಾಗ್ಸ್. ಅಣ್ಣ ಅದಕ್ಕೆ ಮೆನ್ಷನ್ ಮಾಡ್ತಿಲ್ಲ ಯಾರು ಅಂತ. ಮಾಡೋದು ಬೇಡ, ಅವ್ರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ ನೋಡಿದ್ರೆ. ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಬಿಡಿ. ನನ್ನ ಮೆನ್ಷನ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಂತ ಅಂದ್ರೆ ಗೊತ್ತಾಗುತ್ತೆ. ಇವ್ರ ಅಣ್ಣ ಅದಕ್ಕೆ, ನನ್ನ ಅಣ್ಣ ಅದಕ್ಕೆ ಅಲ್ಲ, ಮನೇಲಿ ನನ್ನ ಫ್ಯಾಮಿಲಿಲಿ ನಾನೇ ದೊಡ್ಡವನು. ನನ್ಗೆ ಅಣ್ಣ ಅದಕ್ಕೆ ಮಾಡ್ಬಿಟ್ರಿ ಅವರಿಬ್ರು ಬೇರೆಯವ್ರನ್ನ ಅನ್ಕೊಳ್ಳಿ. ತಲೆ ಕೆಡಿಸ್ಕೊಬಿಡಿ. ಅಣ್ಣ ಅದಕ್ಕೆ ಅಂದ್ರೆ ನನ್ನ ಕಾಲೇಜ್ ಫ್ರೆಂಡ್ಸ್ಗೆ, ಸರಿನಾ? ಒಬ್ರು ಇವ್ರಣ್ಣ, ಇನ್ನೊಬ್ರು ಅವ್ರ ಅದಕ್ಕೆ ಅಷ್ಟೇ. ಡೋಂಟ್ ಮಿಸ್ಟೇಕ್ ದೀಸ್ ಪೀಪಲ್. ನಮಗಂತೂ ಕೊಡಲ್ಲ, ಅವ್ರಿಗೆ ಮಾತ್ರ. ಒಂದ್ ಜಮಾನ ಇತ್ತು, ನಮಗ್ ಡಿಚ್ ಮಾಡಿ ಅವ್ರ ಹತ್ರ ಹೋಗ್ತಿದ್ರು. ಈಗ ಬೇಕಾದೆಲ್ಲ ಕಂಟೆಂಟ್ ಚೆನ್ನಾಗಿರ್ಬೇಕಲ್ವಾ? ಅದಕ್ಕೆ ಇವಾಗ ರಿವೆಂಜ್ ತಗೊಳಕ್ಕೆ ಇಷ್ಟೆಲ್ಲ ರೋಸ್ಟ್ ಮಾಡ್ತಾ ಇರ್ತಾರೆ. ನೋಡಿ ಗೈಸ್, ಹರ್ಷ ಸ್ವಲ್ಪ ಬೆಂಡಾಗಿ ಆ ಕಡೆಗೆ ಈ ಕಡೆಗೆ ಎಲ್ಲಾದ್ರೂ. ನಾವೆಲ್ಲ ಫ್ರೆಂಡ್ಸ್ ಟೈಮ್, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಕ್ ಬಂದಿದ್ರೆ ಜನ ಇಲ್ಲಿಗೆ ಬಂದು ಫೋನ್ ಯೂಸ್ ಮಾಡ್ತಾ ಕುಂತವ್ರೆ. ಇಸ್ ದಿಸ್ ಅ ಪ್ಲೇಸ್ ಟು ಯೂಸ್ ಯುವರ್ ಫೋನ್ಸ್? ಇಲ್ಲ, ನಾವು ಅದೇ ಮಾಡ್ತಿರೋದು, ಅದೇ ದೂರ ಇರ್ತಿದ್ವಿ ಅಷ್ಟೇ. ದೂರ ಇಟ್ಕೊಂಡು ಯೂಸ್ ಮಾಡ್ತಿದ್ವಿ. And congratulations to our main vlogger here on her new phone, through which her YouTube's video quality was very, very highly upgraded. Thanks for the suggestion. Second of all, the first videos of her were completely off the beat on my voice recordings. It was all about voiceover. Ivaga, these are live recordings. ಲೈವ್ ರೆಕಾರ್ಡಿಂಗ್ ಆಗ್ತಿರೋದು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅದು ಇದ್ರ ಎರಡ್ರ ಮುಂದೆ ಕುತ್ಕೊಂಡು ಮಾತಾಡೋದು ಇದೆಯಲ್ಲ ಗೈಸ್, ಏನ್ ಮಾತಾಡೋರು ಹಳ್ಳಕ್ ಬೀಳ್ತಿದೆ ಅಂತ ಗೊತ್ತು. ಮುಚ್ಕೊಂಡಿರೋದು ವಾಸಿ. ಎಲ್ಲ ಮುಗ್ದೋಯ್ತು ಗೈಸ್, ಎಲ್ಲ ತಗೋಬಿಟ್ರು ರೋಸ್ಟ್. I don't get the point. Please mention in the whole video roast 1, roast 2, roast. ಅದು ಎಂತ ಅಸರ ಇವನು ನಾನು ಮಾಡೋಕ್ಕಿಂತ ಜಾಸ್ತಿ ಇವನು ಹೇಳೇ ಬಿಡೋನು ರೋಸ್ಟ್ ಅಂತ. ವಾಟ್ ಇಸ್ ದಿಸ್ ರೋಸ್ಟ್? ವಿ ವಾಂಟ್ ಟು ನೋ ಹೂ ಇಸ್ ರೋಸ್ಟ್. ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾರು ರೋಸ್ಟ್ ಆಗ್ತಿದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅಂತ. ಯಾರು ಆಗ್ತಿದ್ದಾರೆ, ಯಾರು ರೋಸ್ಟ್ ಮಾಡ್ತಿದ್ದಾರೆ. ಏನು ಕಟ್ ಕಲಿರೋದೆಲ್ಲ. ಇಂಥ ಫ್ರೆಂಡ್ಸ್ ಇರ್ಬೇಕಾದ್ರೆ ಏನ್ ಬೇಕಾಯ್ತು ನನಗೆ.
ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಅಲ್ಲಿ ಹೋಗೋಣ ಬಾ. ಹೋಗ್ತಾ ಹೋಗ್ತಾ ನಿನ್ನ ಶಾರ್ಟ್ಸ್ ತಗೋ, ಸಿನಿಮೆಟಿಕ್ ಶಾರ್ಟ್ಸು. ಹಂಗೆ ಎಂತ ಹಿಸ್ಟ್ರಿ ಹೇಳ್ಕೊಂಡು ಬರ್ತೀನಿ. ಇಷ್ಟು ತಿಳ್ಕೊಂಡಿರೋ ಇಷ್ಟು 4K ತಗೋತಾ ಇದ್ದೀನಿ. 1080p 60 FPS ಅಂತ ಇಟ್ಕೊತೀನಿ. ಕೂಡ ಅದನ್ನೆಲ್ಲ ನಂದು ದೊಡ್ಡ ಜೋಬು ಅಲ್ವಾ, ಎರಡು ಕೊಡಿಲಿ ಮೈಕ್ಸ್ ಎಲ್ಲ ಒಂದು ಜೋಬಲ್ಲಿ ಹಾಕೊಬಿಟ್ರೆ ಖಾಲಿ ಅದು ತುಂಬ್ಕೊಬಿಡ್ತಿದೆ. ಒಂದು ಕೀ ಇದು ತಗೋ. ಓ ಇಲ್ಲಿ ನೋಡಿಲಿ ಸಿನಿಮ್ಯಾಟಿಕ್ ಶಾರ್ಟ್ಸು. ಇಲ್ಲಿ ನೀನು ಹಿಡ್ಕೊಂಡು ನಿಂತ್ಕೊಬೇಡ, ನೀನು ಆಮೇಲೆ ಆನ್ ಮಾಡುವೆ ಬಾ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ನಾವು ರೆಕಾರ್ಡ್ ಮಾಡೋ ಹಂಗಿಲ್ಲ, ನಾವು ವಾಯ್ಸ್ ರೆಕಾರ್ಡ್ ನೋಡ್ಕೊ ಬಂದಿದ್ದೀವಿ. ಹಾಂ ಗೈಸ್, ಇವೆರಡು ನನಗೆ ಫೋಟೋ ತೆಗೀರಿ ಅಂದರೆ ಇಬ್ಬರು ಒಂದೊಂದು ಫೋನ್ ಇಟ್ಕೊಂಡು ನಾನು ಅಜೀಬ್ ಮಾಡ್ತವ್ರೆ. ನಂಗೆ ಗೊತ್ತಿಲ್ಲ, ಒಂದು ಕಡೆ ಲಕ್ಕಿ ಅನಿಸುತ್ತೆ, ಬಟ್ ಎಲ್ಲರೂ ನಾನೇ ನೋಡ್ತಾರಲ್ಲ ಅಂತ ಒಂಥರ ಅನಿಸುತ್ತೆ. ಆಮೇಲೆ ನಮ್ಮ ಹುಟ್ಬೇಡ ಅದು ಅವ್ರನ್ನ ಅಜೀಬ್ ಮಾಡಿಸೋದು. ನಂಗೆ ಹರ್ಷ ಹೆಂಗೂ 6th ಟೈಮ್ ಇಲ್ಲಿ ಬರ್ತಿರೋದು ಅಂದ. ಈ ದೇವಸ್ಥಾನದ ಬಗ್ಗೆ ಏನಂತ ತಿಳ್ಕೊಂಡಿದ್ದಾನೆ ಅವ್ನು ಹೇಳ್ತಾನೆ. ಏನು ಹೇಳ್ತೀವಿ, ಅವ್ನು ನನಗೆ ಹೇಳಿದ್ದು, ನಾನು ಕೇಳಿ ತಿಳ್ಕೊಂಡಿದ್ದು ಈ ದೇವಸ್ಥಾನ 12ನೇ ಸೆಂಚುರಿಯಲ್ಲಿ ಕಟ್ಸಿದ್ದು. ಅಂದರೆ ಇದಲ್ಲ, ನೀರೊಳಗಡೆ ಕಟ್ಸಿತ್ತು, ಅದು ಮುಳುಗೋಗಿತ್ತು ಅಂತ. ಮತ್ತು 2011 ರಿಬಿಲ್ಟ್ ಮಾಡಿದ್ದಾರೆ. ಇದು ಈ ಜಾಗನ ಹೊಸ ಕನ್ನಂಬಾಡಿ ಅಂತೇನೋ ಕರೀತಾರಂತೆ. ಚೆನ್ನಾಗಿದೆ, ಸನ್ಸೆಟ್ ಸಮಯ ಆಗಿದೆ. ನಾನು ಸನ್ಸೆಟ್ಗೋಸ್ಕರನೇ ಬಂದಿರೋದು. ಆಹಾ, ಎಲ್ಲರೂ ನೋಡ್ಕೋಯ್ತವ್ರೆ. ಎಲ್ಲರೂ ನೋಡ್ತವ್ರೆ. ಕಷ್ಟಪಟ್ಟು ಹಬ್ಬಿದ್ರೆ ಸಾಕೀಗ. ಕ್ಯಾಮ್ರಾ ಆನ್ ಇದೆ, ಮೈಕ್ ಆನ್ ಇದೆ ಅಂತ ತುಂಬ ಬಚ್ಚವಾಗ್ತಿದ್ದಾನೆ ಬ್ಯಾಡ್ ವರ್ಡ್ಸಿಂದ. ಜನ ಇದ್ದಾರೆ, ಹಿಂದಿ ಹಾಕಿದ್ರೆ ನಮ್ಗೆ ಕುಂತ್ಕೊಂಡು ಹಾಕ್ತಾರೆ. ಕನ್ನಡ ಹಾಕು, ನಾವೇನೋ ಮಲ್ಟಿ ಲ್ಯಾಂಗ್ವೇಜು, ಜನಕ್ಕೆ ಗೊತ್ತಿಲ್ವೋ, ಚೂಡ್ಗೆ ಗೊತ್ತಿಲ್ವೋ. ಅರ್ಮಾನ್ ಮಲ್ಲಿಕ್ ಬಿಟ್ಟರೆ ಬೇರೆ ಯಾರು ಕೇಳೋದು. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಎಂದೆಂದು ನೀನೇ ಸಖಿ ಆವರಿಸು ಕೈದುಂಬಿ ಬ್ಯಾಕ್ ವಾಟರ್ಸಿಂದ ಮೈಸೂರಿಗೆ ತಗೋಕ್ಕೆ ಆಲ್ಮೋಸ್ಟ್ 1 hour ಬೇಕಾಗುತ್ತೆ. ಇವಾಗ ಟೈಮು 7:20. ನಾನು ಮನೆಗೆ ಹೋಗೋ ತನಕ 1 hour, 8:30 ಮನೆಗೆ ಹೋಗೋ ತನಕ ಇಲ್ಲಿ ಚಾಟ್ ತಿನ್ನೋಣ ಅಂತ ಹೇಳ್ತೀವಿ. ಅಲ್ಲ, 3 ಮಾಡಿದ್ದಲ್ಲ. ಅಣ್ಣ ಇನ್ನೊಂದು ಎಕ್ಸ್ಟ್ರಾ ಕೊಟ್ಬಿಟ್ಟು ಫಸ್ಟು ಸ್ನ್ಯಾಪು ಇಲ್ಲ, ಫಸ್ಟ್ ಸ್ನ್ಯಾಪ್ ಹಾಕ್ಬಿಟ್ಟು ಆಮೇಲೆ ತಿನ್ನಬೇಕು. ಈಗಿನ ಕಾಲದ ಮಕ್ಕಳೇ ಹಿಂಗೆ ಅಲ್ಲ. ಫಸ್ಟ್ ಸ್ನ್ಯಾಪ್ ಆಮೇಲೆ ತಿನ್ನೋದಂತ. ನಾನು ಮರ್ತೋಗಿದ್ದೆ, ಇವೆರಡೇ ನಿಮಿಷ. ನಾನು ಮರ್ತಿದ್ದೆ, ಇವೆರಡೇ ನಿಮಿಷಿರೋದು ನನಗೆ ಸ್ನ್ಯಾಪ್ ಹಾಕೋಕ್ಕೆ. ಏನೇನು ತಿಂದೆ? ಪಾವ್-ಭಾಜಿ, ಇದು ಅಂತ ಚೋಲೆ ಸಮೋಸ ಚಾಟ್, ಇದು ಮಸಾಲೆ ಪುರಿ, ಪಾವ್-ಭಾಜಿ, ರಾಜ್ ಕಚೋರಿ. ಇದು 3 ಸ್ಟಾರ್ಟ್. ಇದಕ್ಕಿಂತ ಬಿಸಿ ಬಿಸಿ ಏನಾದರೂ ತಿನ್ನಬೇಕಿತ್ತು. ನನಗೆ ಅನಿಸ್ತಾಯಿದ್ದು ಬಕಾಸುರಿ ತಿನ್ನೋ ಥರ ತಿಂತಾಯಿದ್ದೀನಿ ಅಂತ. ಒಂದು ಟೈಮ್ ಇಲ್ಲ, ಅದಕ್ಕೆ ಬೇಗ ತಿಂತಾಯಿದ್ದೀನಿ ಅಷ್ಟೇ.
ಸೊ ಕ್ರೇಜಿ ಗುರು. ಫಸ್ಟ್ ಟೈಮ್ ಪಟಾಕಕ್ಕೆ ಬರ್ತಿರೋದು ನಾನು. ಮೈಸೂರಲ್ಲಿ ಇದ್ಕೊಂಡು ಫಸ್ಟ್ ಟೈಮ್ ಬರ್ತಿದ್ದೀನಿ ಪಟಾಕಗೆ. ಕ್ರೇಜಿ ಸಕ್ಕತ್ತಾಗಿದೆ ಮಾತ್ರ. ನಾನು ಏನೇನು ಎಕ್ಸ್ಪ್ಲೋರ್ ಮಾಡಿಲ್ಲ. ಫಸ್ಟ್ ಟೈಮ್ ಪಟಾಕ ಅಲ್ಲ ಇದೆಲ್ಲ ತಿಂತಾ ಇರೋದೇ ಫಸ್ಟ್ ಟೈಮ್. ಫುಡ್ ಎಕ್ಸ್ಪ್ಲೋರ್ ಮಾಡಿಲ್ಲ, ಜಾಗನೂ ಎಕ್ಸ್ಪ್ಲೋರ್ ಮಾಡಿಲ್ಲ ನಾನು. ಇನ್ಮೇಲೆ ಬರುತ್ತೆ ಗೈಸ್, ಇನ್ಮೇಲೆ ಬರುತ್ತೆ. ಫುಲ್ ಎಕ್ಸ್ಪ್ಲೋರ್ ಮಾಡೋದು ಅಕ್ಕ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾರೆ ನೋಡಿ. ಮಾಡಿಸ್ತಾರೆ, ನಾನು ಮಾಡಲ್ಲ, ಅವ್ರು ಮಾಡಿಸ್ತಾರೆ. ಇನ್ನೊಂದ್ಸರಿ ಹೇಳಿ ಅಲ್ಲ, ಇನ್ನೊಂದ್ಸರಿ ಹೇಳಿ ಮಾಡಿಸ್ತಾರೆ. ನಾನು ಮಾಡೋದಲ್ಲ, ಇವೆರಡೂ ಸೇರಿ ನಾನು ಎಕ್ಸ್ಪ್ಲೋರ್ ಮಾಡಿಸ್ತಾರೆ ಎಲ್ಲ ಜಾಗಗಳು. ಸೊ ಇವತ್ತಿನ ಸಮಾಚಾರ, ಇವತ್ತಿನ ವ್ಲಾಗ್, ಇವತ್ತಿನ ಡೇ ಫಾರ್ ಅನ್ ಅಮೇಝಿಂಗ್ ಡೇ. ವೇಟ್ ಅ ಸೆಕೆಂಡ್. An amazing day, memorable day comes to an end. With ಮತ್ತೆ ವಾಪಸ್ ಬರ್ತೀವಿ. ಬರ್ತೀವಿ, but with a very ಕಾಂಟೆಂಟ್ ಪ್ಲಾನ್ ಮಾಡಿ ಒಂದು uniqueness ಜೊತೆ ಬರ್ತೀವಿ. ಇವತ್ತೆಂತ Today was an unexpected, unplanned event. ಸೊ ಇಂಥದ್ದೇ ಆಗುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅದೇ ಪ್ಲಾನ್ ಮಾಡ್ಕೊಂಡು ಬರ್ತೀವಿ. ಸ್ಟೇ ಟ್ಯೂನ್, ಫಾಲೋ ಅಪ್. ಜೈ ಹಿಂದ್, ಜೈ ಕರ್ನಾಟಕ. Bye. See you next time.